ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಗಲ್ಫ್ ಭಾಗದಲ್ಲಿ ಭಾರತವನ್ನ ಸೀರಿಯಸ್ ಆಗಿ ಕೆಣಕುವ ಕೆಲಸ ಆಗಿದೆ. ಇದ್ದಕ್ಕಿದ್ದಂತೆ ಭಾರತದ ಧ್ವಜ ಹೊಂದಿದ್ದ ಹಡಗಿನ ಮೇಲೆ ದಾಳಿ ಮಾಡಿ ಅದನ್ನ ಸಮುದ್ರದಲ್ಲಿ ಮುಳುಗಿಸಿಬಿಟ್ಟಿದ್ದಾರೆ. ಗಲ್ಫ್ ಆಫ್ ಒಮಾನ್ ಭಾಗದಲ್ಲಿ ಈ ಘಟನೆಯಾಗಿದೆ. 14 ಭಾರತೀಯ ಸಿಬ್ಬಂದಿ ಇದ್ದ ಈ ಹಡಗು ಭಾರತದ ಗುಜರಾತ್ಗೆ ಸೇರಿದ್ದು. ಇದರ ಹೆಸರು ಹಾಜಿ ಅಲಿ ಅಂತ ಗುರುತಿಸಲಾಗಿದೆ. ಸೋಮಾಲಿಯಾದಿಂದ ಯುಎಇನ ಶಾರ್ಜಾ ಬಂದರಿಗೆ ಹೋಗ್ತಾ ಇತ್ತು. ಆದರೆ ಬೆಳಗಿನ ಜಾವ ಸುಮಾರು 3:30ಕ್ಕೆ ಹಾರ್ಮುಜ್ ಹತ್ರ ಹೋಗ್ತಿದ್ದಾಗ ಇದ್ದಕ್ಕಿದ್ದಂತೆ ಭಾರಿ ಗಾತ್ರದ ಡ್ರೋನ್ ಬಂದು ಅಪ್ಪಳಿಸುತ್ತಿದ್ದಕ್ಕೆ ಸದ್ಯ ಈ ದಾಳಿ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಯಾಕಂದ್ರೆ ಇಲ್ಲಿ ಇರಾನ್ನ IRGC ಇದೆ. ಅವರು ನಮ್ಮ ಅನುಮತಿ ಇಲ್ಲದೆ ಹಾರ್ಮುಜ್ ದಾಟಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ, ಹೊಡಿತೀವಿ ಅಂತ. ಅಮೆರಿಕ ಕೂಡ ಇಲ್ಲಿ ನೇವಲ್ ಬ್ಲಾಕೇಡ್ ಹಾಕೊಂಡು ಕೂತಿದೆ. ಹಾಗಾಗಿ ಯಾರು ಹೊಡೆದ್ರು ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಆದ್ರೆ ಬಹುತೇಕ ಇರಾನೇ ಹೊಡೆದಿರೋದು ಇಲ್ಲಿ ಬಹುತೇಕ ಖಚಿತ ಅನ್ನೋ ವಾತಾವರಣ ಇದೆ. ಯಾಕಂದ್ರೆ ಅಮೆರಿಕ ಇರಾನಿಗೆ ಹೋಗೋ ಹಡಗುಗಳನ್ನ, ಇರಾನಿಂದ ಬರೋ ಹಡಗುಗಳನ್ನ ಟಾರ್ಗೆಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಅದಕ್ಕೆ ಬ್ಲಾಕೇಡ್ ಹಾಕಿರೋದು. ಆದ್ರೆ ಸೊಮಾಲಿಯಾದಿಂದ UAE ಕಡೆಗೆ ಹೋಗ್ತಾ ಇದ್ದ ಭಾರತದ ಹಡಗನ್ನ ಹೊಡೆಯೋಕೆ ಅಮೆರಿಕಾಗೆ ಯಾವುದೇ ಕಾರಣ ಇಲ್ಲ. ಅಮೆರಿಕ ಕೂಡ ಮಿತ್ರ ರಾಷ್ಟ್ರ, ಭಾರತ ಕೂಡ ಇಂಪಾರ್ಟೆಂಟ್ ಪಾರ್ಟ್ನರ್ ಅಮೆರಿಕಾಗೆ. ಹೀಗಾಗಿ ಇದು ಬಹುತೇಕ ಇರಾನ್ನ IRGCಯ ದಾಳಿ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಇವರು ಮುಂಚಿನಿಂದಲೂ ಕೂಡ ಇರಾನ್ ಸರ್ಕಾರ ಹೇಳಿದಂಗೂ ಕೇಳ್ತಿಲ್ಲ, ಇಷ್ಟ ಬಂದಂಗೆ ನಡ್ಕೊಳ್ತಿದ್ದಾರೆ ಅನ್ನೋ ಆರೋಪ ಇದೆ. ಇನ್ನು ಈ ದಾಳಿ ಆದ ತಕ್ಷಣ ಹಡಗಲ್ಲಿ ದೊಡ್ಡ ಬೆಂಕಿ ಕಾಣಿಸ್ಕೊಳ್ತು. ಇದರಿಂದ ಹಡಗು ಸ್ಥಿರತೆ ಕಳ್ಕೊಂಡು ನಡು ಸಮುದ್ರದಲ್ಲಿ ಮುಳುಗು ಹೋಗಿದೆ. ಆದ್ರೆ ಮುಳುಗುವ ಮುನ್ನ ತಕ್ಷಣ ಹಡಗಿನಲ್ಲಿದ್ದ ಸಿಬ್ಬಂದಿ ಸಹಾಯಕ್ಕೆ ಸಿಗ್ನಲ್ ಕಳಿಸಿದ್ರು. ಕೂಡಲೇ ಒಮಾನ್ ಕೋಸ್ಟ್ ಗಾರ್ಡ್ನವರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಮಾಡಿ ಇನ್ನೇನು ಮುಳುಗ್ತಾ ಇದ್ದ ಹಡಗಿನಿಂದ ಎಲ್ಲಾ ಸಿಬ್ಬಂದಿಯನ್ನ, ಅದರಲ್ಲಿದ್ದ ಜನರನ್ನ ಕಾಪಾಡಿದೆ. ಒಮಾನ್ ಕೊಲ್ಲಿಯಲ್ಲಿರೋ ದೀಬಾ ಬಂದರಿಗೆ ಅವ್ರನ್ನ ಕರ್ಕೊಂಡು ಹೋಗಿದೆ. ಭಾರತೀಯ ಸಿಬ್ಬಂದಿ ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ಒಮಾನ್ ಅಧಿಕಾರಿಗಳು ಮತ್ತು ಶಿಪ್ನ ಓನರ್ ಸುಲ್ತಾನ್ ಅಹಮದ್ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಈ ಘಟನೆ ಭಾರತವನ್ನ ಕೆರಳಿಸಿದೆ. ಇದನ್ನ ಒಪ್ಪಕ್ಕಾಗಲ್ಲ ಅಂತ ಭಾರತ ಹೇಳಿದೆ. ಪದೇ ಪದೇ ಹಾರ್ಮುಜ್ ನಲ್ಲಿ ವಾಣಿಜ್ಯ ಹಡಗುಗಳು ಮತ್ತು ನಾಗರಿಕ ಹಡಗುಗಳು ಟಾರ್ಗೆಟ್ ಆಗ್ತವೆ. ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದೆಲ್ಲ ಈಗಲೇ ನಿಲ್ಬೇಕು ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿದೆ. ಹಾಗೆ ನಮ್ಮೆಲ್ಲ ಸಿಬ್ಬಂದಿ ಸೇಫ್ ಆಗಿದ್ದಾರೆ. ಅವರ ರಕ್ಷಣೆ ಮಾಡಿರೋ ಒಮಾನ್ ಅಧಿಕಾರಿಗಳಿಗೆ ಧನ್ಯವಾದ ಅಂತ ಹೇಳಿದೆ. ಇನ್ನು ದಿಲ್ಲಿಗೆ ಬಂದಿರೋ ಬ್ರಿಕ್ಸ್ ರಾಷ್ಟ್ರಗಳ ವಿದೇಶಾಂಗ ಸಚಿವರನ್ನ PM ಮೋದಿ ಮೀಟ್ ಆಗಿದ್ದಾರೆ. ಇರಾನ್ನ ಅಬ್ಬಾಸ್ ಅರಾಕ್ಚಿ, ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೆ ಲವ್ರೋವ್, ಸೌತ್ ಆಫ್ರಿಕಾದ ರೊನಾಲ್ಡ್ ರಮೋಲಾ ಹಾಗೆ ಬ್ರೆಜಿಲ್ನ ಮೌರೋ ವಿಯೇರಾ ಜೊತೆ ಮೋದಿ ಮಾತನಾಡಿದ್ದಾರೆ. ಇನ್ನು ಮಿಡಲ್ ಈಸ್ಟ್ ಬಿಕ್ಕಟ್ಟು ಹೀಗೆ ಮುಂದುವರೆದ್ರೆ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಬಹುದು ಅಂತ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಹೇಳಿದ್ದಾರೆ. ಭಾರತ ಇಂಧನ ಮತ್ತು ರಸಗೊಬ್ಬರಕ್ಕಾಗಿ ವಿದೇಶಗಳ ಮೇಲೆ ಡಿಪೆಂಡ್ ಆಗಿದೆ. ಈಗಿನ ಪರಿಸ್ಥಿತಿ ಭಾರತದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಚೀನಾ ಪ್ರವಾಸದಲ್ಲಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ನಡುವೆ ಮಹತ್ವದ ಮಾತುಕತೆಯಾಗಿದೆ. ಇಬ್ಬರು ನಾಯಕರು ಹಾರ್ಮುಜ್ ಮೇಲಿನ ಇರಾನ್ ಹಿಡಿತವನ್ನ ವಿರೋಧಿಸಿದ್ದಾರೆ. ಹಾರ್ಮುಜ್ ಕಂಪ್ಲೀಟ್ ಆಗಿ ಓಪನ್ ಇರಬೇಕು, ಯಾವುದೇ ದೇಶ ಅದನ್ನ ಕಂಟ್ರೋಲ್ ಮಾಡಬಾರದು, ಟೋಲ್ ಕಲೆಕ್ಟ್ ಮಾಡಬಾರದು ಅಂತ ಹೇಳಿದ್ದಾರೆ. ವೈಟ್ ಹೌಸ್ ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಲ್ಲದೆ ಇರಾನ್ ಯಾವತ್ತು ಅಣ್ವಸ್ತ್ರ ಹೊಂದಬಾರದು ಅಂತಲೂ ಇಬ್ರು ಒಪ್ಕೊಂಡಿದ್ದಾರೆ ಅಂತ ಅಮೆರಿಕ ಹೇಳಿದೆ. ಇನ್ನು ಜಿನ್ಪಿಂಗ್ ಅಮೆರಿಕ ಚೀನಾ ಸಂಬಂಧದ ಬಗ್ಗೆ ಮಾತನಾಡಿದ್ದಾರೆ. ಎರಡು ದೇಶಗಳ ಸಂಬಂಧ ಇಡೀ ಪ್ರಪಂಚದಲ್ಲೇ ನಿರ್ಣಾಯಕ. ಇದನ್ನ ಕಾಪಾಡ್ಕೊಂಡು ಹೋಗಬೇಕು, ಹಾಳು ಮಾಡಬಾರದು ಅಂತ ಟ್ರಂಪ್ ಬುದ್ಧಿವಾದ ಹೇಳಿದ್ದಾರೆ. ಹಾಗೆ ಅಮೆರಿಕಕ್ಕೆ ಬನ್ನಿ ಅಂತ ಜಿನ್ಪಿಂಗ್ಗೆ ಟ್ರಂಪ್ ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ ಸೇಮ್ ಟೈಮ್. ಹಾಗೆ ಚೀನಾದ ಫಸ್ಟ್ ಲೇಡಿ ಪೆಂಗ್ ಲಿಯುವಾನ್ಗೂ ಇನ್ವೈಟ್ ಮಾಡಿದ್ದಾರೆ. ಗಂಡ-ಹೆಂಡತಿಬ್ರು ಬನ್ನಿ ಅಂತ ಸೆಪ್ಟೆಂಬರ್ 24ಕ್ಕೆ. ಇನ್ನು ಚೀನಾ ತೈವಾನ್ ವಿಚಾರದಲ್ಲಿ ನೆಟ್ಟಗಿರಿ ಅಂತ ಅಮೆರಿಕಗೆ ವಾರ್ನಿಂಗ್ ಕೊಟ್ಟಿತ್ತು. ಇದಕ್ಕೆ ತೈವಾನ್ ರಿಯಾಕ್ಟ್ ಮಾಡಿದೆ. ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಚೀನಾನೇ ಏಕೈಕ ಅಪಾಯ ಅಂತ ಹೇಳಿದೆ. ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈವಾನ್ ಪರವಾಗಿ ಮಾತನಾಡೋಕೆ ಅಥವಾ ಯಾವುದೇ ಹಕ್ಕುಗಳನ್ನ ಮಂಡಿಸೋಕೆ ಚೀನಾಗೆ ಅಧಿಕಾರ ಇಲ್ಲ ಅಂದಿದೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ ಸೇರಿ ಈ ಕ್ಷೇತ್ರಗಳಿಗೆ ಯಾತ್ರೆ ಹೋಗೋ ಆಸಕ್ತಿ ನಿಮಗಿದ್ರೆ ಸೆವೆನ್ ಸ್ಯಾಂಡ್ಸ್ ನವರ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇಲ್ಲಿದೆ. ಹಿರಿಯ ನಾಗರಿಕರಿದ್ರೆ ಸ್ಪೆಷಲ್ ಕೇರ್ ಇರುತ್ತೆ. ಕನ್ನಡ ಟೂರ್ ಮ್ಯಾನೇಜರ್ ಟೂರ್ ನುದ್ದಕ್ಕೂ ನಿಮ್ಮೊಂದಿಗಿರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ಕರ್ನಾಟಕದಲ್ಲಿ ಹಿಜಾಬ್ ಕೇಸರಿ ಶಾಲೆನ ವಿವಾದ ತೀವ್ರವಾಗ್ತಿದೆ. ಶಾಲೆಗಳಲ್ಲಿ ಹಿಜಾಬ್, ಜನಿವಾರ, ರುದ್ರಾಕ್ಷಿ ಎಲ್ಲ ಹಾಕೊಂಡ್ಬರೋಕೆ ಸರ್ಕಾರ ಅನುಮತಿ ಕೊಟ್ಟಿತ್ತು. ಆದ್ರೆ ಕೇಸರಿ ಶಾಲು, ಕೇಸರಿ ಪೇಟ ಹಾಕಂಗಿಲ್ವಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಇದಕ್ಕೆ CM ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಕೊಂಡು ಬರೋ ಹಾಗಿಲ್ಲ ಶಾಲೆಗೆ. ಹಿಜಾಬ್ ಸೇರಿದ ಹಾಗೆ ಪೇಟ, ಜನಿವಾರ, ಶಿವದಾರ, ರುದ್ರಾಕ್ಷ ಧರಿಸಿಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗಬಹುದು ಅಂತ CM ಹೇಳಿದ್ದಾರೆ. ಇದಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪೇಟ ಅಂದ್ರೆ ಈಗ ಆಲ್ರೆಡಿ ರೂಢಿಯಲ್ಲಿರೋದನ್ನ ಮಾತ್ರ ಹಾಕಿಕೊಳ್ಳೋಕೆ ಅವಕಾಶ ಇದೆ. ಹೊಸದಾಗಿ ಕೇಸರಿ ಪೇಟ ಹಾಕೊಂಡ್ಬರ್ತೀನಿ ಅಂದ್ರೆ ಅವಕಾಶ ಇಲ್ಲ ಅಂತ CM ಹೇಳಿದ್ದಾರೆ. ಸರ್ಕಾರದ ಈ ನಿರ್ಧಾರಕ್ಕೆ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಮುಸ್ಲಿಮರ ಸಿಟ್ಟನ್ನ ತಣಿಸೋಕೆ ಸಿದ್ದರಾಮಯ್ಯ ಹೀಗೆ ಮಾಡಿದ್ದಾರೆ. ಸಿಎಂಗೆ ಮುಸ್ಲಿಮರು ಅಂದ್ರೆ ಬಹಳ ಪ್ರೀತಿ, ಜನಿವಾರ ಕಂಡ್ರೆ ಆಗಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಇದೇ ರೀತಿ ಮುಸ್ಲಿಮರ ಓಲೈಕೆ ಮಾಡಿ ಮಮತಾ ಬ್ಯಾನರ್ಜಿ, ಸ್ಟಾಲಿನ್ ಎಲ್ಲ ಸೋತ್ ಹೋದ್ರು. ಮುಂದಿನ ಸಲ ಎಲೆಕ್ಷನ್ನಲ್ಲಿ ಇಡೀ ಹಿಂದೂಗಳು ಸಿಎಂಗೆ ಬುದ್ಧಿ ಕಲಿಸ್ತಾರೆ ಅಂತ ಅಶೋಕ್ ಹೇಳಿದ್ದಾರೆ. ಅತ ಸರ್ಕಾರ ಈ ಆದೇಶ ಹಿಂಪಡಿಬೇಕು, ಇಲ್ಲ ಅಂದ್ರೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಹಿಂದೂ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿವೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ಆಗಿದೆ. ಏನೋ ಚುನಾವಣಾ ಆಯೋಗ 3ನೇ ಹಂತದ ಎಸ್ಐಆರ್ ಅಥವಾ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದಾಗಿ ಘೋಷಿಸಿದೆ. ಈ ಸಲ ದಿಲ್ಲಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸೇರಿದ ಹಾಗೆ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ನಡೆಯುತ್ತೆ. ಮೇ 30ರಿಂದ ಅಕ್ಟೋಬರ್ 14ರವರೆಗೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಡ್ತಾರೆ. ಜುಲೈ 5ರಿಂದ ಅಕ್ಟೋಬರ್ 21ರ ನಡುವೆ ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತೆ. 3.94 ಲಕ್ಷ ಬೂತ್ ಮಟ್ಟದ ಅಧಿಕಾರಿಗಳು 36.73 ಕೋಟಿ ಮತದಾರರ ಮನೆ ಮನೆಗೆ ಹೋಗಿ ಮಾಹಿತಿಯನ್ನ ಪರಿಶೀಲಿಸ್ತಾರೆ. ಈ 3ನೇ ಹಂತ ಪೂರ್ಣಗೊಂಡ ನಂತರ ಹಿಮಾಚಲ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಬಿಟ್ಟು ಇಡೀ ದೇಶದಲ್ಲಿ ಎಸ್ಐಆರ್ ಕಂಪ್ಲೀಟ್ ಆದಂಗಾಗುತ್ತೆ. ಏನೋ ಬೆಂಗಳೂರಿನ ಜನತೆಗೆ ರಾಜ್ಯ ಸರ್ಕಾರ ಬಂಪರ್ ಗಿಫ್ಟ್ ಕೊಟ್ಟಿದೆ. ಬಿ ಖಾತಾ ಆಸ್ತಿಯನ್ನ ಎ ಖಾತಾ ಮಾಡ್ಕೊಳ್ಳೋಕೆ ಸರ್ಕಾರ ಶುಲ್ಕವನ್ನ 5ರಿಂದ 2%ಗೆ ಇಳಿಸಿದೆ. ಅಂದ್ರೆ 1 ಕೋಟಿ ಬೆಲೆಯ ಆಸ್ತಿಗೆ 5 ಲಕ್ಷದ ಬದಲು ಕೇವಲ 2 ಲಕ್ಷ ರೂಪಾಯಿ ಕಟ್ಟಿದ್ರೆ ಸಾಕು, ಖಾತೆ ಎ ಖಾತಾ ಆಗುತ್ತೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಘೋಷಿಸಿದ್ದಾರೆ. ಅರ್ಜಿ ಹಾಕೋಕೆ ಜನರಿಗೆ 100 ದಿನಗಳ ಕಾಲಾವಕಾಶ ಕೊಡಲಾಗಿದೆ. ಇದಕ್ಕಾಗಿ ಮೇ 16ರಿಂದ ಪ್ರತಿ ಶನಿವಾರ ನಮ್ಮ ಖಾತೆ ನಮ್ಮ ಹಕ್ಕು ಅನ್ನೋ ಅಭಿಯಾನ ಶುರುವಾಗುತ್ತೆ. ಇದೇ ವೇಳೆ ಕಟ್ಟಡ ಉಲ್ಲಂಘನೆ ಮಿತಿಯನ್ನ 15%ಗೆ ಹೆಚ್ಚಿಸಲಾಗಿದೆ. ಅಂದ್ರೆ ಮನೆ ಕಟ್ಟುವಾಗ ಬಿಬಿಎಂಪಿ ಪ್ಲಾನ್ ಬಿಟ್ಟು ಏನಾದ್ರು ವ್ಯತ್ಯಾಸ ಮಾಡಿ ಕಟ್ಟಿದ್ರೆ ಹಿಂದೆ 5% ವರೆಗೆ ಡಿವಿಯೇಷನ್ಗೆ ಎಕ್ಸ್ಕ್ಯೂಸ್ ಕೊಟ್ಟು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಆದ್ರೆ ಅದನ್ನ 15% ವರೆಗೂ ಹೆಚ್ಚು ಮಾಡಿದ್ದಾರೆ. ಈ ಎ ಖಾತಾ ಬಿ ಖಾತಾ ಅಂದ್ರೆ ಏನು, ಕಂಪ್ಲೀಟ್ ಡೀಟೇಲ್ ಅನ್ನ ನಾವು ಆಲ್ರೆಡಿ ಈ ವಿಶೇಷ ವರದಿಯಲ್ಲಿ ನೀಡಿದ್ವಿ ಸ್ನೇಹಿತರೆ, ಆಸಕ್ತರು ಮಿಸ್ ಇಲ್ಲೇ ಚೆಕ್ ಮಾಡಿ. ಇದರ ಜೊತೆಗೆ ರಾಜ್ಯ ಸರ್ಕಾರ 56,432 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಅಂತಿಮ ಅನುಮೋದನೆ ಕೊಟ್ಟಿದೆ. ಈ ಹಿಂದೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿತ್ತು. ಈಗ ಸಚಿವ ಸಂಪುಟ ಈ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನ ಜಾರಿಗೊಳಿಸೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದಕ್ಕಾಗಿ ಹಳೆಯ 100 ಬಿಂದುಗಳ ರೋಸ್ಟರ್ ಪದ್ಧತಿ ಬದಲಾಗಿ ಹೊಸದಾಗಿ 200 ಬಿಂದುಗಳ ರೋಸ್ಟರ್ ವ್ಯವಸ್ಥೆ ಅಳವಡಿಸಿಕೊಳ್ಳೋಕೆ ತೀರ್ಮಾನಿಸಿದ್ದಾರೆ. ಈಗ ಆಲ್ರೆಡಿ ಹೊರಡಿಸಲಾಗಿದ್ದ ಎಲ್ಲಾ ಹಳೆ ನೇಮಕಾತಿ ಅಧಿಸೂಚನೆಯನ್ನ ಹಿಂಪಡೆಯೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ನೇಮಕಾತಿ ಪ್ರಕ್ರಿಯೆ ಪ್ರಗತಿಯಲ್ಲಿರುವ ಅಧಿಸೂಚನೆಗಳಿಗೆ ಇದು ಅನ್ವಯಿಸಲ್ಲ. ಏನೋ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ನಡೆದಿದೆ. ದಿಢೀರಂತ 12 ಡಿವೈಎಸ್ಪಿ 87 ಇನ್ಸ್ಪೆಕ್ಟರ್ಗಳನ್ನ ವರ್ಗಾವಣೆ ಮಾಡಲಾಗಿದೆ. 2 ದಿನಗಳ ಹಿಂದಷ್ಟೇ 293 ಇನ್ಸ್ಪೆಕ್ಟರ್ಸ್ ಮತ್ತು 74 ಡಿವೈಎಸ್ಪಿಗಳ ಟ್ರಾನ್ಸ್ಫರ್ ಆಗಿತ್ತು. ಏನೋ ತುಮಕೂರಿನ ಮದರಸಾದಿಂದ ಪರಾರಿಯಾಗಿದ್ದ 24 ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ. ಬೆಂಗಳೂರು ರೈಲ್ವೆ ಸ್ಟೇಷನ್ ನಲ್ಲಿ ಮಕ್ಕಳನ್ನ ರೈಲ್ವೆ ಪೊಲೀಸರು ರಕ್ಷಿಸಿದ್ದಾರೆ. ಮೂಲತಃ ಬಿಹಾರದವರಾದ ಮಕ್ಕಳು ಮದರಸಾದ ಮೌಲ್ವಿಯ ಕಿರುಕುಳ ತಡೆಯಲಿಕ್ಕಾಗದೆ ಓಡ್ ಬಂದಿದ್ರು. ತುಮಕೂರಿನ ಆಮ್ಲಾಪುರದ ಜಾಮಿಯಾ ಅರೇಬಿಯಾ ಹಸೀನಿಯಾ ಟ್ರಸ್ಟ್ ನಲ್ಲಿ ಈ ಘಟನೆಯಾಗಿತ್ತು. ಏನೋ ಬೀದರ್ ಜಿಲ್ಲೆ ಮುತ್ತಂಗಿ ಗ್ರಾಮದಲ್ಲಿ ಮಹಿಳೆಗೆ ಬಲವಂತವಾಗಿ ಇಸ್ಲಾಂಗೆ ಮತಾಂತರ ಆಗುವಂತೆ ಕಿರುಕುಳ ಕೊಟ್ಟಿರುವ ಆರೋಪದ ಘಟನೆಯಾಗಿದೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಬೀದರ್ ಪೊಲೀಸರು 4 ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಏನು 16 ವರ್ಷದ ಹುಡುಗನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ವಚನಾನಂದ ಅವರ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಗದಗದಲ್ಲಿ ದೂರು ದಾಖಲಾಗಿದ್ದು ಬಾಲಕನಿಗೆ ಬೆದರಿಕೆ ಹಾಕಿರೋ ದೂರಿದೆ. ಈಗ ಆಲ್ರೆಡಿ ವಚನಾನಂದರನ್ನ ವಿಚಾರಣೆಗೆ ಒಳಪಡಿಸಲಾಗಿದ್ದು ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಲಾಗಿದೆ. ಏನೋ ಪಿಎಂ ಮೋದಿ ಇಂಧನ ಉಳಿಸಿ ಅಂತ ಕರೆ ಕೊಟ್ಟ ಬೆನ್ನಲ್ಲೇ ದಿಲ್ಲಿ ಬಿಜೆಪಿ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಸರ್ಕಾರಿ ನೌಕರರಿಗೆ ವಾರದಲ್ಲಿ 2 ದಿನ ಕಡ್ಡಾಯವಾಗಿ ವರ್ಕ್ ಫ್ರಮ್ ಹೋಮ್ ಘೋಷಿಸಿದೆ. ಆಫೀಸಲ್ಲೇ ನೆಟ್ಟಿ ಕೆಲಸ ಮಾಡಲ್ಲ ಅನ್ನೋ ಆರೋಪ ಇದೆ ತುಂಬಾ ಜನ ಸರ್ಕಾರಿ ಉದ್ಯೋಗಿಗಳ ಮೇಲೆ, ಎಲ್ಲರಲ್ಲ ತುಂಬಾ ಜನರ ಮೇಲೆ. ಇನ್ನು ಮನೇಲಿ ಇದ್ಕೊಂಡು ಎಲ್ಲ ಕಡೆ ಲ್ಯಾಪ್ಟಾಪು ಇರೋದಿಲ್ಲ, ಕಂಪ್ಯೂಟರ್ ಇಟ್ಕೊಂಡು ಕೂತಿರ್ತಾರೆ ಹಿಂಗೆ ದೊಡ್ಡ ದೊಡ್ಡ ಪೆಟ್ಟಿಗೆಗಳನ್ನ. ಮನೆಯಿಂದ ಹೆಂಗೆ ವರ್ಕ್ ಮಾಡ್ತಾರೆ, ಫೋನಲ್ಲಿ ವರ್ಕ್ ಮಾಡ್ತಾರಾ? ಪೆಟ್ರೋಲ್ ಉಳ್ಸೋಕೆ ಹೋಗಿ ಆಡಳಿತ ಕುಸಿದು ಹೋಗುತ್ತಾ ಅನ್ನೋ ಆತಂಕ ಇದೆ ದಿಲ್ಲಿಲಿ ಈಗ. ಅಷ್ಟು ಮಾತ್ರ ಅಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ ಕೊಡಲಾಗ್ತಿದ್ದ ಪೆಟ್ರೋಲನ್ನು 20% ಕಟ್ ಕೂಡ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮುಂದಿನ 6 ತಿಂಗಳು ಯಾವುದೇ ಹೊಸ ವಾಹನ ಖರೀದಿ ಮಾಡಬಾರ್ದು ಅನ್ನೋ ಬ್ಯಾನ್ ಕೂಡ ಹಾಕಿದ್ದಾರೆ. ಹಾಗೆ ಖಾಸಗಿ ಕಂಪನಿಗಳು ಕೂಡ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಕೊಡಬೇಕು ಅಂತ ದಿಲ್ಲಿ ಸಿಎಂ ರೇಖಾ ಗುಪ್ತಾ ಕಂಪನಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಸಾರ್ವಜನಿಕರು ವಾರದಲ್ಲಿ 1 ದಿನ ನೋ ವೆಹಿಕಲ್ ಡೇ ಆಚರಿಸಬೇಕು ಅಂತಲೂ ಕರೆ ಕೊಟ್ಟಿದ್ದಾರೆ. ಆ ಕಡೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕಾರ್ ಬಿಟ್ಟು ಬುಲೆಟ್ ಬೈಕ್ ಏರ್ಕೊಂಡು ವಿಧಾನ ಭವನಕ್ಕೆ ಆಗಮಿಸಿದ್ದಾರೆ. ಚೀಫ್ ಮಿನಿಸ್ಟರ್ ಅವರೊಂದಿಗೆ ಕೆಲ ಬಿಜೆಪಿ ನಾಯಕರು ಸಚಿವರು ಕೂಡ ಬಂದಿದ್ರು.
ಹಾಗೆ ಫಡ್ನವೀಸ್ರ ಭದ್ರತಾ ಸಿಬ್ಬಂದಿ ಕೂಡ ಪಲ್ಸರ್ ಬೈಕ್ಗಳಲ್ಲಿ ಹಿಂಬಾಲಿಸಿದ್ರು. ಇನ್ನು ದಿಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ರಾಷ್ಟ್ರೀಯ ತನಿಖಾ ದಳ ದಿಲ್ಲಿ ಕೆಂಪುಕೋಟೆ ಬಳಿ ನಡೆದಿದ್ದ ಈ ಭೀಕರ ಉಗ್ರ ದಾಳಿಯ ತನಿಖೆ ಪೂರ್ಣಗೊಳಿಸಿದೆ. ಪಟಿಯಾಲ ಹೌಸ್ ಕೋರ್ಟ್ಗೆ 7,500 ಪುಟಗಳ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ. ಅನ್ಸಾರ್ ಗಜ್ವತ್ ಉಲ್ ಹಿಂದ್ ಉಗ್ರ ಸಂಘಟನೆಯ 10 ಆರೋಪಿಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಈ ಉಗ್ರ ಗುಂಪು ಭಾರತ ಸರ್ಕಾರವನ್ನು ಉರುಳಿಸಿ ಶರಿಯಾ ಕಾನೂನು ಜಾರಿಗೆ ತರೋಕೆ ಆಪರೇಷನ್ ಹೆವೆನ್ಲಿ ಹಿಂದ್ ಅಂತ ಅಭಿಯಾನವನ್ನು ಶುರು ಮಾಡಿತ್ತು. ಸ್ಫೋಟಕ್ಕೆ ಅತ್ಯಂತ ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸಲಾಗಿತ್ತು. ಡ್ರೋನ್ ಮತ್ತು ರಾಕೆಟ್ ಮೂಲಕ ಸ್ಫೋಟಕಗಳನ್ನು ಸುರಿದು ದಾಳಿ ಮಾಡೋಕ್ಕೂ ಕೂಡ ಪ್ಲಾನ್ ಮಾಡಿದ್ರು ಅಂತ NIA ಹೇಳಿದೆ. 588 ಸಾಕ್ಷಿಗಳು ಮತ್ತು 395ಕ್ಕೂ ಅಧಿಕ ದಾಖಲೆಗಳನ್ನ ಸಬ್ಮಿಟ್ ಮಾಡಲಾಗಿದೆ. ಇದುವರೆಗೆ 11 ಆರೋಪಿಗಳನ್ನ ಬಂಧಿಸಲಾಗಿದೆ. ಪಶ್ಚಿಮ ಬಂಗಾಳದ ಎಲ್ಲಾ ಶಾಲೆಗಳಲ್ಲಿ ಒಂದೇ ಮಾತರಂ ಗೀತೆಯನ್ನ ಸುವೇಂದು ಅಧಿಕಾರಿ ಸರ್ಕಾರ ಈಗ ಕಡ್ಡಾಯಗೊಳಿಸಿದೆ. ಆದರೆ ಸರ್ಕಾರದ ಈ ಆದೇಶದಿಂದ ಶಾಲಾ ಮುಖ್ಯಸ್ಥರಿಗೆ ಗೊಂದಲ ಶುರುವಾಗಿದೆ. ಆಲ್ರೆಡಿ ಪ್ರತಿದಿನ ಜನಗಣಮನ ಜೊತೆ ಹಿಂದಿನ TMC ಸರ್ಕಾರದ ಆದೇಶದ ಮೇರೆಗೆ ಬಾಂಗ್ಲಾರ್ ಮಾಟಿ ನಾಡಗೀತೆಯನ್ನ ಕಡ್ಡಾಯವಾಗಿ ಹಾಡಲಾಗ್ತಿದೆ. ಈಗ ಇದನ್ನು ಕೂಡ ಸೇರಿಸಿದ್ರೆ ಒಟ್ಟು 3 ಗೀತೆಗಳನ್ನ ಹಾಡಬೇಕಾಗತ್ತೆ. ಟೈಮ್ ಜಾಸ್ತಿ ಕೊಡಬೇಕಾಗತ್ತೆ. ಕ್ಲಾಸ್ಗೆ ಲೇಟ್ ಆಗುತ್ತಲ್ವ, ಹೆಂಗ್ ಮ್ಯಾನೇಜ್ ಮಾಡೋದು ಅನ್ನೋ ಚರ್ಚೆ ಶುರುವಾಗಿದೆ ಪಶ್ಚಿಮ ಬಂಗಾಳದಲ್ಲಿ. ನಿಮ್ಗೆ ಗೊತ್ತಿರಬಹುದು, ಕೇಂದ್ರ ಸರ್ಕಾರ ಸಾಕಷ್ಟು ಒಂದೇ ಮಾತರಂ ಗೀತೆಗೆ ಮನ್ನಣೆ ಕೊಡ್ತಾ ಇದೆ. 150 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಗೀತೆಗೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇದನ್ನ ಹಾಡೋದನ್ನ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ಕೊಟ್ಟು ಎನ್ಕರೇಜ್ ಮಾಡಿತ್ತು. ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಈಗ ಲಾಯರ್ ಆಗೋಕ್ ಹೊರಟಿದ್ದಾರೆ. ಕೋರ್ಟ್ ಅಲ್ಲಿ ತಾವೇ ವಕೀಲರಾಗಿ ವಾದ ಮಂಡಿಸಿದ್ದಾರೆ. ಎಲೆಕ್ಷನ್ ಬಳಿಕ ಬಂಗಾಳದಲ್ಲಿ ಹಿಂಸಾಚಾರ ಆಗ್ತಿದೆ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ರು. ಅದರಂತೆ ತಾವೇ ಲಾಯರ್ ಆಗಿ ಕೋಲ್ಕತ್ತಾ ಹೈಕೋರ್ಟ್ ನಲ್ಲಿ ವಾದ ಮಾಡಿದ್ದಾರೆ. ಇದು ಬುಲ್ಡೋಸರ್ ರಾಜ್ಯ ಅಲ್ಲ, ದಯವಿಟ್ಟು ಜನರನ್ನ ರಕ್ಷಿಸಿ ಅಂತ ಮಮತಾ ಜಡ್ಜ್ ಬಳಿ ಆರೋಪ ಮಾಡಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಮಮತಾ ಕೋರ್ಟ್ ನಿಂದ ವಾದ ಮುಗಿಸಿ ಹೊರ ಬರ್ತಿದ್ದ ಹಾಗೆ ಅಲ್ಲಿದ್ದಂತಹ ಕೆಲವರು ಚೋರ್ ಚೋರ್ ಅಂದ್ರೆ ಕಳ್ಳಿ ಕಳ್ಳಿ ಅನ್ನೋ ಘೋಷಣೆಯನ್ನ ಕೂಗಿದ್ದಾರೆ. ಕೇರಳಂ ರಾಜ್ಯಕ್ಕೆ ಮುಂದಿನ ಮುಖ್ಯಮಂತ್ರಿಯಾಗಿ VD ಸತೀಶನ್ ಆಯ್ಕೆಯಾಗಿದ್ದಾರೆ. CM ಆಯ್ಕೆಗಾಗಿ ಸತೀಶನ್, KC ವೇಣುಗೋಪಾಲ್ ಮತ್ತು ರಮೇಶ್ ಚೆನ್ನಿತ್ತಲ ನಡುವೆ ಸ್ಪರ್ಧೆ ಇತ್ತು. ಕಡೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಫೇವರಿಟ್ KC ವೇಣುಗೋಪಾಲ್ರನ್ನ ಡ್ರಾಪ್ ಮಾಡಿ ಸತೀಶನ್ ಅವರ ಹೆಸರನ್ನ ಫೈನಲ್ ಮಾಡಿದೆ. ಮತ್ತೊಂದು ಕಡೆ ಈ ಸರ್ಕಾರವನ್ನ ಕೌಂಟರ್ ಮಾಡೋಕೆ ವಿಪಕ್ಷ ನಾಯಕರನ್ನಾಗಿ 80 ವರ್ಷದ ಪಿಣರಾಯಿ ವಿಜಯನ್ ಮಾಜಿ CM ರನ್ನ ವಿಪಕ್ಷ ನಾಯಕನನ್ನಾಗಿ ಕಮ್ಯುನಿಸ್ಟ್ ಪಾರ್ಟಿಯವರು ಆಯ್ಕೆ ಮಾಡಿಕೊಂಡಿದ್ದಾರೆ. CBI ಮುಖ್ಯಸ್ಥ ಪ್ರವೀಣ್ ಸೂದ್ರ ಅಧಿಕಾರಾವಧಿಯನ್ನ ಕೇಂದ್ರ ಸರ್ಕಾರ ಮತ್ತೆ 1 ವರ್ಷ ವಿಸ್ತರಿಸಿದೆ. ನಿರಂತರ 2ನೇ ಬಾರಿಗೆ ಸರ್ಕಾರ ಈ ವಿಸ್ತರಣೆ ಮಾಡಿದೆ. 2027ರ ಮೇ ತಿಂಗಳವರೆಗೆ ಅವರು ಅಧಿಕಾರದಲ್ಲಿರ್ತಾರೆ. PM ಮೋದಿ ನೇತೃತ್ವದ ಸಮಿತಿ ಈ ನಿರ್ಧಾರ ತಗೊಂಡಿದೆ. ಈ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ CJI ಸೂರ್ಯಕಾಂತ್ ಅವರು ಮತ್ತು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದ್ರು. ರಾಹುಲ್ ಗಾಂಧಿ ಮೀಟಿಂಗ್ ಬಳಿಕ ವಿರೋಧವನ್ನ ದಾಖಲಿಸಿ ಹೊರಗೆ ಬಂದಿದ್ರು. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲು. ಭಾರತದಲ್ಲಿ ಮೊತ್ತ ಮೊದಲ ಬಾರಿಗೆ ಖಾಸಗಿ ಸಂಸ್ಥೆಯೊಂದು ಸೇನೆಗಾಗಿ ವಿಮಾನವನ್ನ ಮಾಡಿಕೊಟ್ಟಂತಾಗಿದೆ. ಗುಜರಾತ್ನ ವಡೋದರದಲ್ಲಿ ಈಗ C-295 ಅನ್ನೋ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನ ರೆಡಿಯಾಗಿ ಹೊರಬಂದಿದೆ. ವಾಯುಪಡೆಯಲ್ಲಿದ್ದ ಹಳೆಯ ಆವ್ರೋ ವಿಮಾನಗಳ ಜಾಗಕ್ಕೆ ಈ ಹೊಸ ವಿಮಾನಗಳು ಸೇರ್ಪಡೆಯಾಗ್ತವೆ. ಟಾಟಾ ಮತ್ತು ಯುರೋಪ್ನ ಏರ್ ಬಸ್ ಸಹಭಾಗಿತ್ವದಲ್ಲಿ ಈ ವಿಮಾನಗಳು ರೆಡಿಯಾಗ್ತಿವೆ. ಬರೋಬ್ಬರಿ 21,935 ಕೋಟಿ ರೂಪಾಯಿನ ದೊಡ್ಡ ಪ್ರಾಜೆಕ್ಟ್. ಕಳೆದ ವರ್ಷ PM ಮೋದಿ ಮತ್ತು ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ವಡೋದರದಲ್ಲಿ ಟಾಟಾ ಏರ್ಕ್ರಾಫ್ಟ್ ಕಾಂಪ್ಲೆಕ್ಸ್ ಅನ್ನ ಉದ್ಘಾಟನೆ ಮಾಡಿದ್ರು. ಈಗ ವಿಮಾನ ಹೊರಗೆ ಬಂದಿದೆ ಅಲ್ಲಿಂದ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಮತ್ತಷ್ಟು ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ಮೇ 3ನೇ ತಾರೀಕು ನೀಟ್ ಪರೀಕ್ಷೆ ಮುಗಿದ ನಂತರ ಅದೇ ದಿನ ರಾತ್ರಿ ಕೋಚಿಂಗ್ ಕಾಲೇಜಿನ ಶಿಕ್ಷಕರೊಬ್ರು ದೂರು ಕೊಡೋಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಆದ್ರೆ ಅವತ್ತು ಸ್ಟೇಷನ್ ನಲ್ಲಿ ಕೇಸ್ ದಾಖಲಾಗಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಪೊಲೀಸರು ಬಾಯಿ ಬಿಟ್ಟಿದ್ದಾರೆ. ಅವರು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಬರೀ ಬಾಯಲ್ಲಿ ಹೇಳಿ ಹೋಗಕ್ಕಂತ ಬಂದ್ರು. ನಾವು ಅವಾಗ ಕೇಸ್ ಮಾಡ್ಕೊಂಡಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ನಂತರ ಆ ಶಿಕ್ಷಕರು ನೇರವಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಲೆಟರ್ ಬರೆದು ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಮಾಹಿತಿ ಕೊಟ್ಟರು. ಅದಾದ ನಂತರ ಮೇ 11ಕ್ಕೆ NTA ಪರೀಕ್ಷೆ ರದ್ದು ಮಾಡಿತು. ದೇಶದ ರಾಜಧಾನಿ ದಿಲ್ಲಿಯಲ್ಲಿ ಮತ್ತೊಮ್ಮೆ ನಿರ್ಭಯ ಪ್ರಕರಣ ನೆನಪಿಸುವ ರೀತಿ ಸಿಮಿಲರ್ ಘಟನೆಯಾಗಿದೆ. ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದ ಮಹಿಳೆ ಮೇಲೆ ಸ್ಲೀಪರ್ ಬಸ್ ನಲ್ಲಿ ಅತ್ಯಾಚಾರ ಎಸಗಲಾಗಿದೆ, ಸಾಮೂಹಿಕ ಅತ್ಯಾಚಾರ. ಈ ಕೇಸ್ನಲ್ಲಿ ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ತನಿಖೆ ನಡೀತಾ ಇದೆ. ಇನ್ನು ಪ್ರಕೃತಿ ವಿಕೋಪಕ್ಕೆ ಉತ್ತರ ಪ್ರದೇಶ ತತ್ತರಿಸಿ ಹೋಗಿದೆ. ಆಲ್ರೆಡಿ ನಾವು ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ನಿಮಗೆ. ಮಳೆ, ಭಾರಿ ಬಿರುಗಾಳಿ, 90ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. 53ಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿವೆ. ದೇಸಿ ಕ್ರಿಕೆಟ್ ನಲ್ಲಿ ಧೂಳೆಬ್ಬಿಸ್ತಾ ಇರೋ 15 ವರ್ಷದ ಕ್ರಿಕೆಟರ್ ವೈಭವ್ ಸೂರ್ಯವಂಶಿ ಇಂಡಿಯಾ A ಟೀಮ್ಗೆ ಆಯ್ಕೆಯಾಗಿದ್ದಾರೆ. ಲಂಕಾದಲ್ಲಿ ಜೂನ್ 9ರಿಂದ 12ರವರೆಗೆ ಭಾರತ, ಶ್ರೀಲಂಕಾ ಹಾಗೂ ಅಫ್ಘಾನಿಸ್ತಾನ್ A ಟೀಮ್ಗಳ ನಡುವೆ ಈ ಸೀರೀಸ್ ಇದೆ. ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 789 ಪಾಯಿಂಟ್ಸ್ ಅಥವಾ 1.06% ರೈಸ್ ಆಗಿ 75,398ಕ್ಕೆ ತಲುಪಿದೆ. ನಿಫ್ಟಿ 277 ಪಾಯಿಂಟ್ಸ್ ಅಥವಾ 1.18% ಜಂಪ್ ಆಗಿ
ಆಗಿ 23,689ಕ್ಕೆ ತಲುಪಿದೆ. ಇತ್ತ ಮಿಡ್ ಕ್ಯಾಪ್ ಇಂಡೆಕ್ಸ್ 1.18% ಜಂಪ್ ಆಗಿದ್ದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಫ್ಲಾಟ್ ಆಗಿ ಎಂಡ್ ಆಗಿದೆ. ಹೂಡಿಕೆದಾರರು ಒಂದೇ ಸೆಷನ್ ನಲ್ಲಿ 5 ಲಕ್ಷ ಕೋಟಿ ರೂಪಾಯಿ ಗೇನ್ ಮಾಡಿಕೊಂಡಿದ್ದಾರೆ. ಫಾರ್ಮಾ, ಮೆಟಲ್ ಮತ್ತು ಹೆಲ್ತ್ ಕೇರ್ ಸ್ಟಾಕ್ಗಳು ಮಾರ್ಕೆಟ್ಗೆ ಬಲ ಕೊಟ್ಟಿವೆ. ಸರ್ಕಾರ ರೂಪಾಯಿ ಮೌಲ್ಯದಲ್ಲಿ ರಕ್ಷಣೆಗೆ ಕ್ರಮ ತಗೋಬಹುದು ಅನ್ನೋ ನಿರೀಕ್ಷೆ ಮಾರ್ಕೆಟ್ನಲ್ಲಿ ಮೂಡಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಚೀನಾಗೆ ಹೋಗಿ ಜಿನ್ಪಿಂಗ್ ರನ್ನ ಮೀಟ್ ಮಾಡಿದ್ದಾರೆ. ಸೊ ಬದ್ಧ ವೈರಿಗಳ ನಡುವೆ ವ್ಯಾಪಾರ ವಹಿವಾಟು ಹೆಚ್ಚಾಗಬಹುದು ಅನ್ನೋ ಭರವಸೆ ಕೂಡ ಮಾರ್ಕೆಟ್ನಲ್ಲಿ ಕಾಣಿಸ್ತು. ಇನ್ನು ಭಾರತಿ ಏರ್ಟೆಲ್, ಎಟರ್ನಲ್, HDFC, ಅದಾನಿ ಪೋರ್ಟ್ಸ್ ಮತ್ತು ಮಹೀಂದ್ರ ಅಂಡ್ ಮಹೀಂದ್ರ ಗ್ರೀನ್ ನಲ್ಲಿದ್ವು. ಇನ್ನು ಇನ್ಫೋಸಿಸ್, ಟೆಕ್ ಮಹೀಂದ್ರ, HCL ಟೆಕ್ನಾಲಜೀಸ್, TCS ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ರೆಡ್ ನಲ್ಲಿದ್ವು. ಒಟ್ಟಾರೆ NSE ನಲ್ಲಿ 1723 ಸ್ಟಾಕ್ಸ್ ಗ್ರೀನ್ ನಲ್ಲಿದ್ರೆ 1537 ಸ್ಟಾಕ್ಸ್ ರೆಡ್ ನಲ್ಲಿದ್ವು. BSE ನಲ್ಲಿ 2009 ಸ್ಟಾಕ್ಸ್ ಗ್ರೀನ್ ನಲ್ಲಿದ್ರೆ 2196 ಸ್ಟಾಕ್ಸ್ ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 34 ಪೈಸೆ ಬಿದ್ದು 95 ರೂಪಾಯಿ 73 ಪೈಸೆಗೆ ತಲುಪಿದೆ. ಏನೋ Q4 ರಿಸಲ್ಟ್ಸ್ ಕ್ವಿಕ್ ಆಗಿ ನೋಡೋದಾದ್ರೆ HCL ಈ ಸಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 6% ಜಂಪ್ ಆಗಿ 4,196 ಕೋಟಿ ರೂಪಾಯಿಗೆ ತಲುಪಿದೆ. ಅತ್ತ ಅಪೋಲೋ ಟೈರ್ಸ್ಗೂ ಕೂಡ ಗುಡ್ ಕ್ವಾರ್ಟರ್. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 242% ಜಂಪ್ ಆಗಿ 631 ಕೋಟಿ ರೂಪಾಯಿಗೆ ತಲುಪಿದೆ. ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಮತ್ತು ವೆಚ್ಚಗಳ ನಿರ್ವಹಣೆ ಎಲ್ಲ ಸೇರಿಬಿಟ್ಟು ಭಾರಿ ಲಾಭ ಕಂಡಿದೆ. ಇನ್ನು JSW ಸ್ಟೀಲ್ ಪಾಲಿಗೂ ಕೂಡ ಗುಡ್ ಕ್ವಾರ್ಟರ್, ಬರೋಬ್ಬರಿ 16,730 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಅನ್ನ ತೋರಿಸಿದ್ದಾರೆ. ಇತ್ತ ಸರ್ಕಾರಿ ಸ್ವಾಮ್ಯದ ಇಂಡಿಯನ್ ರೈಲ್ವೆ ಫಿನಾನ್ಸ್ ಕಾರ್ಪೊರೇಷನ್ ಈ ಕ್ವಾರ್ಟರ್ ನಲ್ಲಿ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್, 1,684 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಗಳಿಸಿದ್ದಾರೆ. ಹಾಗೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ಗೆ ಅಗೇನ್ ಬ್ಯಾಡ್ ಕ್ವಾರ್ಟರ್. ಇವರ ನೆಟ್ ಪ್ರಾಫಿಟ್ 31% ಡೌನ್ ಆಗಿ 5,878 ಕೋಟಿ ರೂಪಾಯಿಗೆ ತಲುಪಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 182 ರೂಪಾಯಿ ಜಾಸ್ತಿಯಾಗಿ 1,61,159 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 165 ರೂಪಾಯಿ ಹೆಚ್ಚಾಗಿ 1,47,620 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 527 ರೂಪಾಯಿ ಕಮ್ಮಿಯಾಗಿ 2,87,193 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಚಾನಲ್ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ಗೋಸ್ಕರ ಸೀಮಿತವಾಗಿರೋ, ಮೀಸಲಾಗಿರೋ ಎಕ್ಸ್ಕ್ಲೂಸಿವ್ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಟೀಮ್ಗೆ ನೀವು ಕೂಡ ಅತಿ ದೊಡ್ಡ ಶಕ್ತಿ. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.